ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಹೂತಾಕಿದ್ದೀನಿ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಹೇಳ್ದ. ಕಂಪ್ಲೇಂಟ್ನೂ ಕೂಡ ಕೊಟ್ಟ. ಆ ಕಂಪ್ಲೇಂಟ್ ಕೊಟ್ಟಿದ್ದು ಆ ಸುದ್ದಿ ಬಿರುಗಾಳಿ ಥರ ಎಲ್ಲ ಕಡೆ ಸ್ಪ್ರೆಡ್ ಆಯಿತು. ಅಲ್ಲಿ ನೂರಾರು ಕೊಲೆಗಳನ್ನ ಮಾಡಿ ಹೂತಾಕಿದ್ದಾರೆ ಅಂದಮೇಲೆ ಅಲ್ಲಿ ತುಂಬ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಬರಬೇಕಾಗಿತ್ತು. ಈ ಅನಾಮಿಕ ಏನು ಕಂಪ್ಲೇಂಟ್ ಕೊಟ್ಟನಲ್ಲ ಅದಾದಮೇಲೆ ಅದರಲ್ಲಿ ಬಂದಿದ್ದು ಒಂದೇ ಒಂದು ಮಿಸ್ಸಿಂಗ್ ಕಂಪ್ಲೇಂಟು, ಅದೇ ಅನನ್ಯ ಭಟ್ ಅನ್ನೋ ಹುಡುಗಿಯದು. ಈ ಅನನ್ಯ ಭಟ್ ಯಾರು? ಈ ಹುಡುಗಿ ಎಲ್ಲಿ ಓದ್ತಾ ಇದ್ಲು? ಧರ್ಮಸ್ಥಳಕ್ಕೆ ಯಾಕೆ ಬಂದಳು? ಹೇಗೆ ನಾಪತ್ತೆ ಆದಳು? ಈ ಎಲ್ಲ ಸುದ್ದಿಗಳು ಇವಾಗ ಹೊರಗಡೆ ಬಂದಿದ್ದಾವೆ. ಅದೇನು ಅಂತ ಹೇಳ್ತಾ ಹೋಗ್ತೀನಿ, ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಈ ಅನಾಮಿಕ ವ್ಯಕ್ತಿ ಏನು ಧರ್ಮಸ್ಥಳದ ಸುತ್ತಮುತ್ತ ನಾನು ನೂರಾರು ಹೆಣಗಳನ್ನ ಹೂತಾಕಿದೆ ಅಂತ ಹೇಳಿದ್ನಲ್ಲ, ಅದೇ ಸಮಯಕ್ಕೆ ಸುಜಾತ ಭಟ್ ಅನ್ನೋರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಏನಪ್ಪ ಆ ಕಂಪ್ಲೇಂಟ್ ಅಂದರೆ, 2003ರಲ್ಲಿ ನನ್ನ ಮಗಳು ಅನನ್ಯ ಭಟ್ಟು ಧರ್ಮಸ್ಥಳಕ್ಕೆ ಅವರ ಸ್ನೇಹಿತೆ ಜೊತೆ ಬಂದಿರ್ತಾರೆ. ಆ ಸಮಯದಲ್ಲಿ ನನ್ನ ಮಗಳು ಕಾಣೆ ಆಗಿರ್ತಾಳೆ. ನಾನು ಕೂಡ ಇಲ್ಲಿರಲ್ಲ, ನಾನು ಕೋಲ್ಕತ್ತಾದಲ್ಲಿರ್ತೀನಿ. ನನ್ನ ಮಗಳ ಸ್ನೇಹಿತೆಯರು ನನಗೆ ಆ ವಿಷಯ ತಿಳಿಸಿದಾಗಷ್ಟೇ ನನಗೆ ಗೊತ್ತಾಗುತ್ತೆ. ಆವಾಗ ನಾನು ಧರ್ಮಸ್ಥಳಕ್ಕೆ ಬರ್ತೀನಿ ಇಮಿಡಿಯೇಟಾಗಿ. ಇಲ್ಲಿಗೆ ಬಂದಮೇಲೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮಗಳು ಕಾಣೆ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರಂತೆ. ಅಲ್ಲಿ ಪೊಲೀಸ್ನವರು ಕಂಪ್ಲೇಂಟ್ನ ತಗೊಳ್ದೇನೆ ನಿನ್ನ ಮಗಳು ಯಾರ ಜೊತೆನೋ ಓಡೋಟೋಗಿರಬೇಕು ಅಂತ ಹೇಳಿ ವಾಪಸ್ ಕಳಿಸ್ಬಿಡ್ತಾರೆ ಇವ್ರನ್ನ. ಇದಾದಮೇಲೆ ಮತ್ತೆ ಇವರು ವೀರೇಂದ್ರ ಹೆಗ್ಗಡೆ ಅವ್ರ ಹತ್ರ ಹೋಗ್ತಾರಂತೆ. ಅಲ್ಲೂ ಕೂಡ ಇವ್ರಿಗೆ ಯಾವುದೇ ರೀತಿಯಾದಂಥ ಸಹಾಯ ಸಿಗಲ್ಲ. ಅವರು ಕೂಡ ಯಾವುದೋ ಸಬೂಬನ್ನು ಹೇಳಿ ಪಾಪ ಇವ್ರನ್ನ ವಾಪಸ್ ಕಳಿಸ್ಬಿಡ್ತಾರಂತೆ. ಯಾವುದೇ ಸಹಾಯ ಸಿಗದೆ ಇವರು ದೇವಸ್ಥಾನದ ಆಚೆ ಕೂತಿದ್ದಾಗ 4 ಜನ ಬಂದು ನಾವು ಅನನ್ಯನ ನೋಡಿದ್ದೀವಿ, ಬನ್ನಿ ನಿಮ್ಗೆ ತೋರಿಸ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಇವ್ರನ್ನ ಕೈಗಳನ್ನೆಲ್ಲ ಕಟ್ಟಾಕಿ ಇವ್ರ ತಲೆಗೆ ಹೊಡಿತಾರೆ. ತಲೆಗೆ ಹೊಡೆದ ರಭಸಕ್ಕೆ ಪಾಪ ಇವರು 3 ತಿಂಗಳು ಕೋಮಾಗಿ ಹೋಗಿರ್ತಾರೆ. ಎದ್ದು ನೋಡಿದಾಗ ಇವರು ಬೆಂಗಳೂರಿನ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಇರ್ತಾರಂತೆ. ಇದಿಷ್ಟು ಕೂಡ ಸುಜಾತ ಭಟ್ ಅವರ ಆರೋಪ. ಹಾಗೆ ಅವರು ಅದನ್ನ ಮೀಡಿಯಾ ಮುಂದೆ ಕೂಡ ಹೇಳ್ಕೊಂಡಿದ್ದಾರೆ. ಈ ಅನಾಮಿಕ ವ್ಯಕ್ತಿ ಎಲ್ಲೆಲ್ಲಿ ಹೆಣಗಳನ್ನ ಹೂತಾಕಿದನೋ ಅಲ್ಲೇನಾದರೂ ಇವ್ರ ಮಗಳ ಅಸ್ಥಿಪಂಜರ ಸಿಕ್ಕಿದ್ರೆ ಅದನ್ನ ನಮಗೆ ಕೊಡಿಸಿ, ನಾವು ಹಿಂದೂ ವಿಧಿವಿಧಾನದ ಪ್ರಕಾರ ಅವ್ರಿಗೆ ಶ್ರಾದ್ದ ಮಾಡ್ತೀವಿ ಅಂತ ಪಾಪ ತುಂಬ ಗೋಳಾಡ್ಕೊಂಡು ಮೀಡಿಯಾ ಮುಂದೆ ಎಲ್ಲ ಹೇಳಿದ್ರು. ಜನರಿಗೂ ಕೂಡ ಅವ್ರ ಮೇಲೆ ಒಂದು ಅನುಕಂಪ ಶುರುವಾಯಿತು. ಹಾಗೆ ಇನ್ನೊಂದು ಕೂಗು ಕೇಳಿಸ್ತಾ ಹೋಯಿತು, ಜಸ್ಟಿಸ್ ಫಾರ್ ಅನನ್ಯ ಭಟ್ ಅಂತ. ಇಷ್ಟೆಲ್ಲ ಆದಮೇಲೆ ಅನನ್ಯ ಭಟ್ಗೆ ನ್ಯಾಯ ಕೊಡಿಸ್ಲೇಬೇಕಲ್ವಾ? ಸೊ ಅಸಲಿ ಕಹಾನಿ ಇವಾಗ ಶುರುವಾಗುತ್ತೆ. SIT ಅವರು ತನಿಖೆಯನ್ನು ಶುರು ಮಾಡ್ತಾರೆ. ಇವಾಗ ಯೂಶ್ವಲ್ ಆಗಿ ಯಾರು ಕಳೆದೋಗಿದ್ದಾರೆ ಅಂತಂದರೆ ಅವ್ರನ್ನ ಗುರ್ತಿಡಿಯೋಕ್ಕಂದ್ರೆ ಅವ್ರದ್ದೊಂದು ಫೋಟೋ ಬೇಕೇ ಬೇಕು. ಆ ಫೋಟೋನ ಸುಜಾತ ಭಟ್ ಅವ್ರ ಹತ್ರ ಕೇಳಿದ್ದಾರೆ, ನಿಮ್ಮ ಮಗಳ ಫೋಟೋ ಇದ್ದರೆ ಕೊಡಿ ಅಂತ. ಪಾಪ ಸುಜಾತ ಭಟ್ ಅವ್ರ ಹತ್ರ ಅವ್ರ ಮಗಳ ಫೋಟೋನೇ ಇಲ್ವಂತೆ. ಓಕೆ, ಫೋಟೋ ಇಲ್ಲ ಅಂತ ಹೇಳಿದ್ರು. ಅವ್ರದ್ದು ಬರ್ತ್ ಸರ್ಟಿಫಿಕೇಟು ಅಥವಾ SSLC ಮಾರ್ಕ್ಸ್ ಕಾರ್ಡು ಅದು ಯಾವುದಾದ್ರೂ ಇದ್ರೂ ಕೊಡಿ ಅಂತ SIT ಅವ್ರು ಕೇಳ್ತಾರೆ. ಅದೂ ಸಹ ಇಲ್ಲ ನನ್ನ ಹತ್ರ ಅಂತ ಹೇಳ್ತಾರೆ. ಯಾಕಂದರೆ ಅವ್ರ ಮನೆಗೆ ಬೆಂಕಿ ಬಿದ್ದು ಎಲ್ಲ ದಾಖಲೆಗಳು ನಾಶ ಆಗಿಬಿಟ್ವಂತೆ. ಅನನ್ಯ ಭಟ್ದು ಒಂದು ಫೋಟೋ ಇಲ್ಲ, ಬರ್ತ್ ಸರ್ಟಿಫಿಕೇಟ್ ಇಲ್ಲ, SSLC ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲ. ಎಲ್ಲನೂ ಇವ್ರ ಮನೆಗೆ ಬೆಂಕಿ ಬಿದ್ದು ಎಲ್ಲ ನಾಶ ಆಗಿಬಿಟ್ಟಿದೆ. ಇವಾಗ SIT ಅವರು ಹೇಗೆ ತಾನೇ ತನಿಖೆ ಮಾಡ್ತಾರೆ? ಸುಜಾತ ಭಟ್ ಅವ್ರ ಮನೆಗೆ ಬೆಂಕಿ ಬಿದ್ದು ಎಲ್ಲ ದಾಖಲೆಗಳು ನಾಶ ಆಗಿಬಿಟ್ಟಿತ್ತು. ಆದರೆ ಅನನ್ಯ ಭಟ್ ಓದ್ತಿದ್ದು ಮಣಿಪಾಲ್ ಕಾಲೇಜ್ಗೆ ಯಾವುದೇ ಥರ ಬೆಂಕಿ ಬಿದ್ದಿರಲಿಲ್ಲ. ಇವಾಗ SIT ಟೀಮು ನೆಕ್ಸ್ಟ್ ಹೋಗೋದೆ ಮಣಿಪಾಲ್ ಕಾಲೇಜ್ಗೆ. 2003ರಲ್ಲಿದ್ದಂಥ ಎಲ್ಲ ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ನ SIT ಟೀಮ್ ಚೆಕ್ ಮಾಡಿದಾಗ ಅವರಿಗೆ ಒಂದು ಶಾಕ್ ಕಾದಿರುತ್ತೆ. ಅನನ್ಯ ಭಟ್, ಡಾಟರ್ ಆಫ್ ಅನಿಲ್ ಭಟ್ ಅನ್ನೋ ಹೆಸರು ಎಲ್ಲೂ ಕೂಡ ಇರಲ್ಲ. ಇಸ್ವಿ ಏನಾದರೂ ಆಚೆ ಈಚೆ ಆಗಿರ್ಬೋದಾ ಅಂತ 1998ರಿಂದ 2005ನೇ ಇಸ್ವಿವರೆಗೂ ಎಲ್ಲ ಡಾಕ್ಯುಮೆಂಟ್ನೂ ಚೆಕ್ ಮಾಡ್ತಾರೆ. ಆದರೂ ಸಹ ಅನನ್ಯ ಭಟ್ ಅನ್ನೋ ಹೆಸರು ಎಲ್ಲೂ ಕೂಡ ಸಿಗೋದಿಲ್ಲ. ಸುಜಾತ ಭಟ್ ಅವ್ರ ಹತ್ರ ಅವರ ಮಗಳ ಯಾವುದೇ ದಾಖಲೆಗಳು ಕೂಡ ಇಲ್ಲ. ಅನನ್ಯ ಭಟ್ ಓದ್ತಿದ್ಲು ಅನ್ನೋ ಕಾಲೇಜ್ಗೆ ಹೋಗಿ ವಿಚಾರಿಸಿದ್ರೆ ಅಲ್ಲೂ ಡಾಕ್ಯುಮೆಂಟ್ನೆಲ್ಲ ಪರಿಶೀಲನೆ ಮಾಡಿ ನೋಡಿದ್ರೆ ಅಲ್ಲೂ ಕೂಡ ಅನನ್ಯ ಭಟ್ ಅನ್ನೋರು ಯಾರೂ ಕೂಡ ಸಿಗಲಿಲ್ಲ. ಈ ಭೂಮಿ ಮೇಲೆ ಯಾವುದೇ ದಾಖಲೆಗಳು ಇಲ್ಲದೆ ಇರೋವಂಥ ಅನನ್ಯ ಭಟ್ನ SIT ಟೀಮ್ ತಾನೇ ಹೇಗೆ ಹುಡ್ಕೋಕ್ಕೆ ಸಾಧ್ಯ? ಇಲ್ಲೇನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ SIT ಟೀಮ್ಗೆ ಅನಿಸಿ ಸುಜಾತ ಭಟ್ ಅವ್ರನ್ನ ವಿಚಾರಿಸೋಣ ಅಂತ ಹೋದರೆ ಕಂಪ್ಲೇಂಟ್ ಕೊಟ್ಟು ಹೋದವರು ಯಾರ ಕೈಗೂ ಸಿಗಲಿಲ್ಲ. ಈಗ SIT ಅವರು ಸುಜಾತ ಭಟ್ನ ಹುಡ್ಕೊಂಡು ಹೋಗ್ತಾರೆ. ಸುಜಾತ ಭಟ್ ಅವರು ಕಂಪ್ಲೇಂಟ್ನಲ್ಲಿ ಬೆಂಗಳೂರಿನ ಅಡ್ರೆಸ್ನ ಕೊಟ್ಟಿರ್ತಾರೆ. ಅದನ್ನೇ ಹುಡ್ಕೊಂಡು SIT ಟೀಮು ಬೆಂಗಳೂರಿಗೆ ಬರುತ್ತೆ. ಬೆಂಗಳೂರಿನಲ್ಲೂ ಕೂಡ ಸುಜಾತ ಭಟ್ ಅವರು SIT ಕೈಗೆ ಸಿಗಲ್ಲ. ಆದರೆ SIT ಕೈಗೆ ಸುಜಾತ ಭಟ್ ಅವರು ಇದ್ದಂಥ ಬಾಡಿಗೆ ಮನೆಯ ರೆಂಟಲ್ ಅಗ್ರಿಮೆಂಟ್ ಸಿಗುತ್ತೆ. ಅದನ್ನು ನೋಡಿ ಕೂಡ SITಗೆ ಶಾಕ್ ಆಗುತ್ತೆ. ಏನಪ್ಪ ಆ ಶಾಕಿಂಗ್ ವಿಚಾರ ಅಂತಂದರೆ, ಕಂಪ್ಲೇಂಟ್ನಲ್ಲಿ ಅನನ್ಯ ಭಟ್ ಅವರ ತಂದೆ ಹೆಸರು ಅನಿಲ್ ಭಟ್ ಅಂತ ಕೊಟ್ಟಿರ್ತಾರೆ. ಆದರೆ ಈ ರೆಂಟಲ್ ಅಗ್ರಿಮೆಂಟ್ನಲ್ಲಿ ಸುಜಾತ ಭಟ್ ಅವರ ಗಂಡನ ಹೆಸರು ಪ್ರಭಾಕರ್ ರಾವ್ ಅಂತ ಇರುತ್ತೆ. ಈ ಪ್ರಭಾಕರ್ ರಾವ್ ಯಾರು ಅದು ಕೂಡ ಗೊತ್ತಿಲ್ಲ. ಈಗ SIT ಟೀಮ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತೆ. ಈ ಸುಜಾತ ಭಟ್ ಅವರು
ಕೋಲ್ಕತ್ತಾದ CBIನಲ್ಲಿ ನಾನು ಸ್ಟೆನೋಗ್ರಾಫರಾಗಿ ಕೆಲಸ ಮಾಡ್ತಿದ್ದೆ ಅಂತ ಮೀಡಿಯಾದಲ್ಲೆಲ್ಲ ಹೇಳ್ಕೊಂಡಿರ್ತಾರೆ. ಬರೀ ಕೋಲ್ಕತ್ತಾ ಅಷ್ಟೇ ಅಲ್ಲ, ಇಡೀ ವೆಸ್ಟ್ ಬೆಂಗಾಲ್ನ ಎಲ್ಲೆಲ್ಲಿ ಜಾಲಾಡಿದರೂ ಕೂಡ ಸುಜಾತಾ ಭಟ್ ಅನ್ನೋರು CBIನಲ್ಲಿ ಸ್ಟೆನೋಗ್ರಾಫರ್ ಆಗಿ ಎಲ್ಲೂ ಕೂಡ ಕೆಲಸ ಮಾಡಿಲ್ಲ ಅನ್ನೋ ಮಾಹಿತಿ SIT ಟೀಮ್ಗೆ ಸಿಗುತ್ತೆ. ಈ ಸುಜಾತಾ ಭಟ್ ಅವರ ಅಸಲಿ ಹೆಸರು ಸುಜಾತಾ ಉಪಾಧ್ಯಾಯ ಅಂತ. ಸುಜಾತಾ ಭಟ್ ಅವರ ಭಾವ ಮಹಾಬಲೇಶ್ವರ ಅವರು ಹೇಳೋ ಪ್ರಕಾರ ಸುಜಾತಾ ಭಟ್ ಅವರು ಚಿಕ್ಕವಳಿದ್ದಾಗಲೇ ಮನೆ ಬಿಟ್ಟು ಓಡಿ ಹೋಗಿರ್ತಾರೆ. 2001ರಲ್ಲೇ ನಾವು ಸುಜಾತಾ ಭಟ್ ಅವ್ರನ್ನ ಕೊನೆಯದಾಗಿ ನೋಡಿದ್ದು. ಅದಾದಮೇಲೆ ಸುಜಾತಾ ಭಟ್ ಯಾವುದೋ ನಕ್ಸಲರ ಗುಂಪಿನ ಜೊತೆ ಇದ್ದಾರೆ ಅನ್ನೋ ಮಾಹಿತಿಯನ್ನು ನಮಗೆ ಯಾರೋ ತಿಳಿಸಿದ್ರು ಅಂತ ಮಹಾಬಲೇಶ್ವರ ಅವರು ಆರೋಪ ಮಾಡ್ತಾರೆ. ಮಹಾಬಲೇಶ್ವರ ಅವರು ಹೇಳೋ ಪ್ರಕಾರ 1988ರಲ್ಲಿ ಸುಜಾತಾ ಭಟ್ ಅವರ ಅಕ್ಕನ ಜೊತೆ ಇವರ ಮದುವೆ ಆಗುತ್ತೆ. ಆಗಿನ್ನೂ ಸುಜಾತಾ ಭಟ್ ಅವರಿಗೆ ಮದುವೆ ಕೂಡ ಆಗಿರಲ್ಲ. 1988ರಲ್ಲಿ ಇನ್ನೂ ಮದುವೆ ಆಗದ ಸುಜಾತಾ ಭಟ್ ಅವರ ಮಗಳು 2003ರಲ್ಲಿ ಮೆಡಿಕಲ್ ಮಾಡೋಕ್ಕೆ ಹೇಗೆ ಸಾಧ್ಯ? ಸರಿ, 1988ರಲ್ಲಿ ಮದುವೆ ಆದರೂ ಕೂಡ 14ನೇ ವಯಸ್ಸಿಗೆ ಮೆಡಿಕಲ್ ಸೀಟ್ನ ಯಾರು ತಾನೇ ಕೊಡ್ತಾರೆ? ಇಲ್ಲದ ಅನನ್ಯ ಭಟ್ನ ಇವರೇ ಸೃಷ್ಟಿ ಮಾಡಿ, ಇಲ್ಲದ ಅನನ್ಯ ಭಟ್ಗೆ ಇವರೇ ಮೆಡಿಕಲ್ ಮಾಡಿಸಿ, ಇಲ್ಲದ ಅನನ್ಯ ಭಟ್ನ ಇವರೇ ಧರ್ಮಸ್ಥಳಕ್ಕೆ ಕಳಿಸಿ, ಇಲ್ಲದ ಅನನ್ಯ ಭಟ್ನ ಇವರೇ ನಾಪತ್ತೆ ಮಾಡಿ, ಇವಾಗ ಇಲ್ಲದ ಅನನ್ಯ ಭಟ್ಟ ಅಸ್ಥಿ ಪಂಜರನ ಇವರೇ ಕೇಳ್ತಾ ಇದ್ದಾರೆ. ಈ ಸುದ್ದಿಗಳೆಲ್ಲ ಹೊರಗೆ ಬರ್ತಿದ್ದಾಗೆ ನಾಪತ್ತೆ ಆಗಿದ್ದ ಸುಜಾತಾ ಭಟ್ ಅವರು ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಈ ಸುಜಾತಾ ಭಟ್ ಅವ್ರ ಲಾಯರು ಮಂಜುನಾಥ್ ಅನ್ನೋರು ಅನನ್ಯ ಭಟ್ ಅಸ್ಥಿ ಪಂಜರ ಸಿಕ್ಕರೆ ನಮಗೆ ಕೊಡಬೇಕು, ಹಾಗೆ ಅನನ್ಯ ಭಟ್ಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಂಪ್ಲೇಂಟನ್ನು ಮಾಡಿರ್ತಾರೆ. ಯಾವಾಗ ಗುಂಡಿಗಳನ್ನು ಅಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಈ ಮಂಜುನಾಥ್ ಅವರು ಪತ್ರಿಕಾ ಹೇಳಿಕೆನ ರಿಲೀಸ್ ಮಾಡ್ತಾರೆ. 1ನೇ ಗುಂಡಿಯಲ್ಲಿ ಇಷ್ಟು ಹೆಣ, 2ನೇ ಗುಂಡಿಯಲ್ಲಿ ಇಷ್ಟು ಹೆಣ, 3ನೇ ಗುಂಡಿಯಲ್ಲಿ ಇಷ್ಟು ಹೆಣಗಳಿದ್ದಾವೆ ಅಂತ ಆ ಪತ್ರಿಕಾ ಹೇಳಿಕೆನಲ್ಲಿ ಇರುತ್ತೆ. ಯಾವ್ಯಾವ ಗುಂಡಿನಲ್ಲಿ ಎಷ್ಟೆಷ್ಟು ಹೆಣ ಇದ್ದಾವೆ ಅಂತ ಈ ಲಾಯರ್ ಮಂಜುನಾಥ್ ಅವ್ರಿಗೆ ಹೇಗೆ ಗೊತ್ತು? ಈ ಅನಾಮಿಕಂಗೂ ಈ ಲಾಯರ್ಗೂ ಏನು ಸಂಬಂಧ? ಮೊದಲು SIT ಅವರು ಈ ಲಾಯರ್ ಮಂಜುನಾಥ್ ಅವರ ಎಂಕ್ವೈರಿನ ಮಾಡಬೇಕು. ಎಷ್ಟು ದಿನ ಅಂತ ಬರೀ ಸುಳ್ಳನ್ನೇ ಹೇಳಿ ಜನರನ್ನು ನಂಬಿಸೋಕ್ಕಾಗುತ್ತೆ? ಸತ್ಯ ಒಂದಲ್ಲ ಒಂದಿನ ಆಚೆ ಬರಲೇಬೇಕು. ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.